ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಯಾವ ಪರಿಸ್ಥಿತಿಯಲ್ಲಿ ಸೂಕ್ಷ್ಮ ಶರೀರ ಹೊರಬರುತ್ತದೆ ಎನ್ನುವುದನ್ನು ಬೇಹದ್ ಜ್ಞಾನದ ಮೂಲಕ ತಿಳಿದುಕೊಳ್ಳೋಣ. ಬಾಪೂಜಿಯವರು ಹೇಳ್ತಾರೆ, ಸೂಕ್ಷ್ಮ ಶರೀರದ ಒಳಗಡೆ ಕಾರಣ ಶರೀರವಿರುತ್ತದೆ. ಇಲ್ಲಿ ಆಕಾಶ ತತ್ವದ ರೆಕಾರ್ಡಿಂಗ್ ಇರುತ್ತದೆ. ಈ ಆಕಾಶ ತತ್ವದ ರೆಕಾರ್ಡಿಂಗನ್ನೇ ಕಾರಣ ಶರೀರ ಎನ್ನುತ್ತೇವೆ. ಇದನ್ನು ಆಕಾಶೀಯ ರೆಕಾರ್ಡ್ ಅಂತಲೂ ಸಹ ಹೇಳುತ್ತಾರೆ. ಇದರಲ್ಲಿ ಎಲ್ಲ ಕರ್ಮಗಳ ರೆಕಾರ್ಡ್ ಆಗಿರುತ್ತದೆ. ಬಾಪೂಜಿಯವರು ಹೇಳ್ತಾರೆ, ಬಹಳ ರೇರ್ ಕೇಸಲ್ಲಿ ಕೆಲವೊಮ್ಮೆ ಅನಸ್ತೇಷಿಯಾ ಹೆಚ್ಚಾಗಿ ಕೊಟ್ಟಾಗ ಬಹಳ ರೇರ್ ಕೇಸ್ನಲ್ಲಿ ಸೂಕ್ಷ್ಮ ಶರೀರ ಹೊರಗಡೆ ಬರುತ್ತದೆ. ಹೊರಗಡೆ ಬಂದಂತಹ ಸೂಕ್ಷ್ಮ ಶರೀರ ಬಹಳ ಮೇಲಕ್ಕೆ ಹೋಗುತ್ತದೆ. ಇಂತಹ ಉದಾಹರಣೆಗಳನ್ನು ಸಹ ನಾವು ಜನರಿಂದ ಕೇಳಿದ್ದೇವೆ. ನನ್ನ ಶರೀರ ನಾನು ಆಚೆ ಬಂದ ನಂತರ ಯಮರಾಜ ನಿಂತಿದ್ದ, ನಂತರ ಯಮಲೋಕಕ್ಕೆ ಒಯ್ಯಲಾಯಿತು, ನಂತರ ನನ್ನನ್ನು ಪುನಃ ಮರಳಿ ಇಲ್ಲಿಗೆ ಕಳಿಸಲಾಯಿತು ಅಂತೆಲ್ಲ ಬಹಳಷ್ಟು ನಾವು ಇಂತಹ ಉದಾಹರಣೆಗಳನ್ನು ಕೇಳಿದ್ದೇವೆ. ಆದರೆ ಮನುಷ್ಯ ಆತ್ಮರ ಸೂಕ್ಷ್ಮ ಶರೀರವು ಹೊರಗಡೆ ಬರಲು ಸಾಧ್ಯವಿಲ್ಲ. ಋಷಿ ಮುನಿ ಯೋಗಿಗಳಂತಹ ಆತ್ಮರಲ್ಲಿ ಬಹಳಷ್ಟು ಆತ್ಮಶಕ್ತಿ ಇರುತ್ತದೆ. ಅಂಥವರು ಕೂಡ ತಮ್ಮ ಸೂಕ್ಷ್ಮ ಶರೀರವನ್ನು ಹೊರತೆಗೆಯಲು ಬಹಳಷ್ಟು ಯೋಗದ ವಿಧಿಗಳನ್ನು ಅನುಸರಿಸುತ್ತಾರೆ. ಆಗ ಅವರು ಸೂಕ್ಷ್ಮ ಶರೀರವನ್ನು ಹೊರತೆಗೆಯಬಹುದಾಗಿದೆ. ಮನುಷ್ಯ ಮಲಗಿದ್ದಾಗ, ನಿದ್ರೆಯಲ್ಲಿದ್ದಾಗ ಅವನ ಸ್ಥೂಲ ಶರೀರವು ಕೆಲಸ ಮಾಡುವುದನ್ನು ನಿಲ್ಲಿಸುತ್ತದೆ. ಆಗ ಅವನ ಸೂಕ್ಷ್ಮ ಶರೀರವೂ ಸಹ ಒಳಗಡೆಯೇ ಮಲಗಿಕೊಳ್ಳುತ್ತದೆ, ಅಂದರೆ ನಿಷ್ಕ್ರಿಯವಾಗಿ ಬಿಡುತ್ತದೆ. ಮನುಷ್ಯನ ಸಾಕಾರ ಶರೀರಕ್ಕೆ ಆಯಾಸವಾದಂತೆ ಒಳಗಡೆ ಇರುವಂತಹ ಸೂಕ್ಷ್ಮ ಶರೀರಕ್ಕೂ ಸಹ ಆಯಾಸವಾಗುತ್ತದೆ. ಆಗ ಸಾಕಾರ ಶರೀರವೂ ಮಲಗುತ್ತದೆ ಹಾಗೂ ಸೂಕ್ಷ್ಮ ಶರೀರವೂ ಸಹ ಮಲಗುತ್ತದೆ. ಮನಸ್ಸಿಗೆ ಆಯಾಸವಾದಾಗ ಕಾರಣ ಶರೀರವೂ ಕೂಡ ಆಯಾಸ ಪಡುತ್ತದೆ. ಇದು ಸೂಕ್ಷ್ಮ ಶರೀರದ ಮೇಲೆ ಪ್ರಭಾವ ಬೀರುತ್ತದೆ. ಸೂಕ್ಷ್ಮ ಶರೀರ ನಿಷ್ಕ್ರಿಯವಾಗಿ ಮಲಗುತ್ತದೆ, ಹೊರತು ಅದು ಹೊರಬರುವುದಿಲ್ಲ. ಸೂಕ್ಷ್ಮ ಶರೀರವನ್ನು ಹೊರತೆಗೆಯಬೇಕು ಎಂದರೆ ಇದಕ್ಕಾಗಿ ಋಷಿ ಮುನಿಗಳಂತಹ ದೊಡ್ಡ ದೊಡ್ಡ ಮಹಾನ್ ಆತ್ಮರು ಅನೇಕ ಜನ್ಮಗಳವರೆಗೆ ತಪಸ್ಸನ್ನು ಮಾಡಿರುತ್ತಾರೆ. ಸ್ಥೂಲ ಶರೀರದಿಂದ ಸೂಕ್ಷ್ಮ ಶರೀರವನ್ನು ಹೊರತೆಗೆಯುವಂತಹ ವಿಧಾನವನ್ನು ತಿಳಿದುಕೊಳ್ಳುತ್ತಾರೆ. ಬಹಳ ಯೋಗ ಪ್ರಯೋಗಗಳನ್ನು ಮಾಡಿದಾಗ ಅವರಿಗೆ ಈ ವಿದ್ಯೆ ಲಭಿಸುತ್ತದೆ. ಅಂದರೆ ಅಂತಹ ಮಹಾನ್ ತಪಸ್ವಿ ಆತ್ಮರು ಮಾತ್ರ ತಮ್ಮ ಸೂಕ್ಷ್ಮ ಶರೀರವನ್ನು ಹೊರತೆಗೆಯಬಹುದಾಗಿದೆ. ಕೆಲವೊಮ್ಮೆ ಆಪರೇಷನ್ಗಳು ಮಾಡುವಾಗ ವೈದ್ಯರು ಅನಸ್ತೇಷಿಯಾವನ್ನು ಹೆಚ್ಚಾಗಿ ಕೊಟ್ಟಂತಹ ಸಂದರ್ಭದಲ್ಲಿ, ಅಂದರೆ ಇಂಥ ಸಂದರ್ಭಗಳು ಬಹಳವೇ ವಿರಳ, ಇಂತಹ ಸಂದರ್ಭದಲ್ಲಿ ಸೂಕ್ಷ್ಮ ಶರೀರ ಹೊರಬರುತ್ತದೆ. ಮನುಷ್ಯನಿಗೆ ಜ್ಞಾನವು ಬಂದಾಗ ಅವನು ಬಯಸುವುದೇನೆಂದರೆ ನನ್ನ ಆತ್ಮ ನೇರವಾಗಿ ಪರಂಧಾಮವನ್ನು ಸೇರಲಿ ಎಂದು ಬಯಸುತ್ತಾನೆ. ಆದರೆ ಇದಕ್ಕಾಗಿ ಏನು ಮಾಡಬೇಕು ಎನ್ನುವುದನ್ನು ಮನುಷ್ಯ ತಿಳಿದುಕೊಳ್ಳುವುದಿಲ್ಲ. ಬಾಪೂಜಿಯವರು ಹೇಳ್ತಾರೆ, ನಾವು ಎಲ್ಲ ಧರ್ಮ, ಮತ, ಪಂಥ ಈ ಎಲ್ಲದರಿಂದ ಮೇಲೆ ಎದ್ದು ಪರಮಾತ್ಮ ಪರಮಪಿತನನ್ನು, ಆಲ್ಮೈಟಿಯನ್ನು ಧ್ಯಾನಿಸಬೇಕು. ಬಾಪೂಜಿಯವರ ಬಹಳಷ್ಟು ವಿಡಿಯೋಗಳು ಇದರ ಬಗ್ಗೆ ಇದೆ. ಇದನ್ನು ನೋಡಿ ತಿಳಿದುಕೊಳ್ಳಿ. ಆಲ್ಮೈಟಿ ಅಥಾರಿಟಿ, ಸರ್ವೋನ್ನತ ಪರಂಧಾಮದಲ್ಲಿರುವಂತಹ ಆಲ್ಮೈಟಿ ಅಥಾರಿಟಿಯು ಬೇಹದ್ ಬ್ರಹ್ಮಾಂಡಗಳ ಸೃಷ್ಟಿಕರ್ತನಾಗಿದ್ದಾನೆ. ಅವನು ಬೇಹದ್ನ, ಅಂದರೆ ಅನಂತ ಬ್ರಹ್ಮಾಂಡಗಳ, ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡಿರುವಂತಹ ಆಲ್ಮೈಟಿ ಸರ್ವೋನ್ನತ ಪರಂಧಾಮದಲ್ಲಿದ್ದಾನೆ. ಆ ಆಲ್ಮೈಟಿಯನ್ನು ಸದಾ ಸ್ಮರಿಸುತ್ತಿರಬೇಕು. ಅವನು ಯಾರು, ಎಲ್ಲಿದ್ದಾನೆ, ಅವನ ಪರಿಚಯವನ್ನು ಸಂಪೂರ್ಣವಾಗಿ ತಿಳಿದುಕೊಂಡು ನಾವು ಆ ಆಲ್ಮೈಟಿಯೊಂದಿಗೆ ಕನೆಕ್ಟ್ ಆಗುವುದನ್ನು ಕಲಿಯಬೇಕು. ಆಗ ಈ ಒಂದು ಜನ್ಮ ಅಲ್ಲದಿದ್ದರೂ ಇನ್ನೊಂದು ಜನ್ಮದಲ್ಲಾದರೂ ಸಹ ನಾವು ಆ ಸರ್ವೋನ್ನತ ಪರಂಧಾಮವನ್ನು ಸೇರಬಲ್ಲೆವು. ಈ ಭೂಮಿಯ ಮೇಲೆ ಅದೆಷ್ಟು ವೇದಶಾಸ್ತ್ರಗಳಿವೆಯೋ ಆ ಎಲ್ಲದಕ್ಕೂ ಮಿಗಿಲಾದಂತಹ ಪರಮಜ್ಞಾನ, ಈ ಪರಮಜ್ಞಾನದಿಂದ ಸರ್ವೋನ್ನತ ಪರಂಧಾಮದಲ್ಲಿರುವ
ಆಲ್ಮೈಟಿ ಅಥಾರಿಟಿಯನ್ನು ತಿಳಿದುಕೊಳ್ಳಬೇಕು. ಬೇಹದ್ನ ವಿಶ್ವದ ತಂದೆ ಪರಮಪಿತನನ್ನು ತಿಳಿದುಕೊಳ್ಳಬೇಕು. ಬೇಹದ್ ವಿಶ್ವದ ಕ್ರಿಯೇಟರ್ನನ್ನು ತಿಳಿದುಕೊಳ್ಳಬೇಕು. ಬೇಹದ್ನ ವಿಶ್ವ ಎಷ್ಟು ವಿಶಾಲವಾಗಿದೆ ಎನ್ನುವುದನ್ನು ತಿಳಿದುಕೊಳ್ಳಬೇಕು. ಆದರೆ ಕೆಲವರು ಜ್ಞಾನವನ್ನು ತಿಳಿದುಕೊಳ್ಳಲು ಆಗುವುದಿಲ್ಲ. ಕೇವಲ ನಾವು ಯೋಗ ಅಂದರೆ ಧ್ಯಾನ ಮಾಡುತ್ತೇವೆ ಎನ್ನುತ್ತಾರೆ. ಇದು ಹೇಗೆ ಅಂತಂದರೆ, ನಾನು ಡಾಕ್ಟರ್ ಆಗಬೇಕು, ಅದಕ್ಕಾಗಿ ಏನು ಅಧ್ಯಯನ ಮಾಡಬೇಕು ಅದನ್ನು ನಾನು ಮಾಡುವುದಿಲ್ಲ, ನೇರವಾಗಿ ಆಪರೇಷನ್ ಮಾಡುತ್ತೇನೆ ಎಂಬಂತೆ ಆಗುತ್ತದೆ. ಹೀಗಾಗಿ ಬಾಪೂಜಿಯವರು ಹೇಳ್ತಾರೆ, ಮೊಟ್ಟ ಮೊದಲ ಸಬ್ಜೆಕ್ಟ್ ಅಂದರೆ ಜ್ಞಾನ, ಪರಮ ಜ್ಞಾನವನ್ನು ತಿಳಿದುಕೊಳ್ಳಬೇಕು. ಆತ್ಮ, ಪರಮಾತ್ಮ, ಈ ಭೂಮಿಯ ಮೇಲೆ ಈ ಅನಂತ ಸೃಷ್ಟಿಯಲ್ಲಿ ಏನು ಡ್ರಾಮಾ ನಡೆಯುತ್ತಿದೆ, ಯೋಗ ಅಥವಾ ಧ್ಯಾನ ಅಂದರೆ ಏನು, ಅದರ ವಿಧಿ ವಿಧಾನಗಳೇನು, ಆಲ್ಮೈಟಿ ಅಂದರೆ ಯಾರು, ಅವನು ಎಲ್ಲಿದ್ದಾನೆ, ಏನು ಮಾಡುತ್ತಿದ್ದಾನೆ, ಅವನ ಗುಣಧರ್ಮಗಳು ಏನು, ಇದನ್ನೆಲ್ಲ ತಿಳಿಯದೆ ಧ್ಯಾನ ಸಾಧ್ಯವಿಲ್ಲ. ಗೀತೆಯಲ್ಲಿಯೂ ಸಹ ಶ್ರೀಕೃಷ್ಣನು ಹೇಳಿದ್ದಾನೆ, ನಾನು ಜಪ ತಪ ಧ್ಯಾನದಿಂದ ಸಿಗಲಾರೆ, ಜ್ಞಾನದಿಂದ ಮಾತ್ರ ನೀವು ನನ್ನನ್ನು ಅರಿಯಬಹುದು ಎಂದಿದ್ದಾನೆ ಶ್ರೀಕೃಷ್ಣ. ಪರಂ ಶಾಂತಿ. परम शांति सोचो बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम